ದಿನಾಲು ಇದೇ ಮಾರ್ಗವಾಗಿ ತಾನೇ ನಿನ್ನ ಗಂಡ ಬುತ್ತಿ ತಗೊಂಡು ಹೋಗ್ತಾ ಇರೋದು. ಈ ದಿವಸ ನಿನ್ನ ಗಂಡನಿಗಾಗಿ ಮೀಸಲವಾಗಿ ಇಟ್ಟಿರುವ ಬುತ್ತಿನ ಈ ಜಯರಾಜ ಬಿಚ್ಚಿ ತಿನ್ನಾಕ ಬೇಕು. ಬೇಟೆ ಸಿಗ್ಬೇಕಾದ್ರೆ ಬೇಟೆಗಾರ ಕಾಯ್ಲೇಬೇಕಲ್ವಾ? ಬಾ ಗಂಗಾ ಬಾ. ಐ ಆಮ್ ವೇಟಿಂಗ್. ಮತ್ತೇನ್ ಗಂಗಾ, ಗಂಡ ಬುತ್ತಿ ತಗೊಂಡ್ ಹೊಂಟಂಗ ಕಾಣಕತ್ತೈತಿ. ಹೌದ್ ಗೌಡ್ರ, ನನ್ನ ಗಂಡನಿಗೆ ಹೇಳಿದೆ ಮನೆಯಲ್ಲಿ ಊಟ ಮಾಡಿ ಹೋಗಿರಿಯಾ ಅಂತ. ನನ್ನ ಗಂಡ ಏನ್ ಹೇಳ್ದ ಅಂದ್ರ, ಬುತ್ತಿ ತಗೊಂಡು ಹೊಲಕ್ ಬಾ, ಗಿಡದ ಕೆಳಗೆ ಕುತ್ಕೊಂಡು ಇಬ್ರು ಕೂಡ ಎದ್ರ ಬದ್ರ ಕೂತ್ ಊಟ ಮಾಡೋಣ ಅಂತ ಹೇಳಿದ್ರು. ಪಾಪ ನನ್ನ ಗಂಡ ಹೊಲ್ದಾಗ ದುಡ್ದು ತುಂಬಾ ಹೊಟ್ಟೆ ಹಸ್ದಿರ್ತೈತೆ, ಅದಕ್ಕ ಬುತ್ತಿ ತಗೊಂಡು ಹೊಂಟಿದ್ದೆ ಗೌಡ್ರೆ. ಗೌಡ್ರ ಸ್ವಲ್ಪ ದಾರಿ ಬಿಡ್ತೀರಿ? ದಾರಿ ಬಿಡುವಾಗಿದ್ರೆ ನಿಲ್ಸೋ ಕೆಲಸ ಏನಿತ್ತು ಗಂಗಾ? ಅಂದ್ರ ದಾರಿ ಹಿಡಿದು ಹೋಗಾಕಿಗೆ ಮತ್ತೆ ತಡದ್ ನಿಲ್ಸಿದ್ರು. ಇಬ್ರು ಕೂಡಿ ಸಂಡಾಳ ಆಡೋದಿತ್ತು. ಅಲ್ಲ, ಬಡವರ ಮನಿ ಊಟ ಅಂದ್ರ ಬಾಳ ರುಚಿ ಇರ್ತೈತಿ ಅಂತ ಕೇಳ್ಪಟ್ಟೆ. ಅದಕ್ಕ ಈ ಬುತ್ತಿ ನನಗೆ ಸಿಗತೈತೇನೋ ಅಂತ ಕೇಳಿದೆ. ಅಯ್ಯ, ಅದಕ್ಕೆ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತೀರಿ ಗೌಡ್ರ? ನಾನು ಬುತ್ತಿ ಕಟ್ಟುವಾಗ 4 ರೊಟ್ಟಿ ಜಾಸ್ತಿನ ಕಟ್ಟಿರ್ತೀನಿ. ಪಾಪ ಹೊಟ್ಟಿ ಹಸ್ದೈತಿ ಅಂತ ಹೇಳ್ತಿದ್ರಲ್ಲ, ಬರ್ರಿ ಹಂಗಾರ ನನ್ನ ಜೊತೆ ಬರ್ರಿ, ಹೊಲಕ್ ಹೋಗೋಣಂತ. ಗಿಡದ ಕೆಳಗ ನನ್ನ ಗಂಡ ನೀವು ಎದ್ರ ಬದ್ರ ಕುಂತು ಊಟ ಮಾಡಿವಿರಂತ. ಅದು ಒಂದು ಬುತ್ತಿ ಗಂಟು ಬಿಚ್ಚಿ ಇಬ್ರು ಕೂಡಿ ಎದ್ರ ಬದ್ರ ಕುಂತು ತಿನ್ನೋ ಪದ್ಧತಿ ನಮ್ದಲ್ಲ. ಕದ್ದು ಮುಚ್ಚಿನ ತಿನ್ಲಿ, ಇಷ್ಟಪಟ್ಟನ ತಿನ್ಲಿ, ಒಂದು ಬುತ್ತಿ ಒಬ್ನ ತಿನ್ನವನ. ಗೌಡ್ರ, ನನ್ನ ಗಂಡ ಉಳಿದ ರೊಟ್ಟಿನ ನಮ್ಮ ಹೊಲದಾಗ ನಾಯಿಗೆ ಹಾಕ್ಬೇಕಂತ ಮಾಡಿದ್ದೆ. ಪಾಪ ನಿಮಗೂ ಹೊಟ್ಟಿ ಬಾಳ ಹಸ್ತೈತಿ ಅಂತ ಹೇಳಾಗತ್ತೀರಿ, ಆದ್ರ ಈ ಬುತ್ತಿ ಉಣ್ಣೋ ಭಾಗ್ಯ ನಿಮ್ಗಿಲ್ಲ ಅಂತ ಕಾಣುತ್ತ. ಅಂದ್ರ ನಾನ್ ಆಯನ ನಾಂದೇನ ಗೊತ್ತಾಗತ್ತೆ. ನಾ ಏನ್ ಅಂತ ಟಕ್ಕರ್ ಸುಳಿ ಮಗ ಅಲ್ಲ. ಏ ಗಂಗಾ, ಬುತ್ತಿ ಅಂದ್ರ ಯಾವ ಬುತ್ತಿ ಅಂತ ತಿಳ್ಕೊಂಡಿದ್ದಿ? ಕೈಯಾಗಿ ಹಿಡಿದಿರುವ ಅನ್ನದ ಬುತ್ತಿ ಅಲ್ಲ, ಮೈ ಕೈ ತುಂಬಿಕೊಂಡು ನಿಂತಿರುವ ಈ ನಿನ್ನ ಸೀಲದ ಬುತ್ತಿ. ಬಾಯಿ ಬಿಗಿ ಹಿಡಿದು ಮಾತಾಡು. ಒಂಟಿ ಹೆಣ್ಣು ಸಿಕ್ಕೇದಂತ ಬಾಯಿ ಬಂದಂಗ ಮಾತಾಡಿದೆ ಅಂದ್ರ ಕೆಳಗ್ ಕೆಡವಿ ಮಗನ ಬಾಯಾಗ ಮಡ್ಕೊಳ್ತಿರ್ಕೇನ. ಈ ವಿಷಯ ನನ್ನ ಗಂಡ ನನ್ನ ಮೈದನ ಗೊತ್ತಾದ್ರ ನಿನ್ನ ಬಾಯಿನ ಹಾಲು ಉದ್ರಸಾರ. ಹುಷಾರ. ಬಾಯಿ ಕಂಡಿದ್ದೀನಿ, ಬರೀ ಮಾತೆತ್ತಿದ್ರೆ ಸಾಕು ಗಂಡ ಮೈದ್ನ ಅಂತ ಹೇಳ್ತೀಯಲ್ಲ. ಏನು ಈ ಊರಾಗ ನಿನ್ನ ಗಂಡ ನಿನ್ನ ಮೈದ್ನ ಅಷ್ಟ ಗಂಡಸರನ? ನಾವೆಲ್ಲ ಏನ 9 ನಂಬರ್? ಏ ಗಂಗಾ, ನಮ್ಮಪ್ಪನು ನನ್ನ ಗಂಡಸಂತ ಹುಡ್ಸ್ಯಾನ. ನಾವು ತೋರಿಸ್ಬೇಕಲ್ಲ ಗಂಡಸ್ತನ ಅಂದ್ರ ಹೆಂಗಿರ್ತೈತಿ. ಏ ಗಂಗಾ, ಅಲ್ಲ ಆ ಬಡ ಭಿಕಾರಿ ಮನ್ಯಾಗ ಯಾವ ಸುಖ ಕಾಣಕ್ಕಿದಿ ನೀನು? 5 ನಿಮಿಷ ಸಹಕರಿಸಿ ನೋಡು, ಮಾಡಿ ಮನಿ ತಂದು ನಿನ್ನ ಪಾದಕ್ಕಿಡ್ತೀನಿ. ಗೌಡ್ರ, 5 ನಿಮಿಷ ಸಹಕರಿಸಿದ್ರ ಮಾಡಿ. ಅಯ್ಯೋ ನಾವಲ್ಲೇವ್ವ, ನನಗೇನ್ ಗೊತ್ತ್ರಿ? ಮೊದ್ಲು ಹೇಳ್ಬೇಕಿಲ್ರಿ ಈ ವಿಷಯ ನೀವು. ಹೌದು, ಮಾಡಿ ಮನಿ ತಂದು ಹಾಕ್ತಿರಿ, ಮತ್ತಿನ್ನೇನು ಕೊಡ್ತೀರಿ? ಏನು ಒಂದು 10 ಎಕರೆ ಹೊಲ ಹಾಕ್ಸ್ತೀನಿ ಹೋಗ. ಅಷ್ಟೇ? ಹೊಲ ಸುಮ್ಮನೆ ಹೂ ಅಂದ್ರೆ ಬುಡಕ ಕೈ ಹಾಕಂಗ ಕಾಣಿಸ್ತಾವ. ನಾವು ಹಂಗಾರಿ ಕೈ ಹಾಕ್ಬಾರ್ದು. ಹಾಕಿದ್ವಿ ಅಂದ್ರ ಒಂದು ನಾವರ ಜಳ ಆಗಿರ್ಬೇಕು, ಇಲ್ಲ ನೀವರ ಜಳ ಆಗಿರ್ಬೇಕು. ಅಲ್ಲ, ನೀನ ನನ್ನ ಕೆಕ್ಕೆ ಅಂದ್ಮೇಲೆ ನಂದೇನೈತಿ? ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಏನೈತಿ ನೋಡ, ಎಲ್ಲ ನಿನಗ ಕೊಡ್ತದ. ನಂದೆಲ್ಲ ನಿಂದ, ನಿಂದೆಲ್ಲ ನಂದ. ಆಯ್ತ್ರಿ ಗೌಡ್ರ, ಈ ನಿಮ್ಮ ಆಸ್ತಿ ಅಂತಸ್ತು ಎಲ್ಲ ನಂದ ಅಂದ್ರಲ್ಲ. ಈ ನಿನ್ನ ಆಸ್ತಿ ಅಂತಸ್ತು ಹಣ ಎಲ್ಲ ನನ್ನ ಗಂಡ ಮೆಟ್ಟ ಬಿಟ್ಟರ್ ಹರ್ಕೊ ಚಪ್ಪಲಿಯ ಸಮಾನ. ನನ್ ಗಂಡ ಅದನ್ನಲ್ಲ, ನಾ ಒಬ್ಬ
ಸುಕ್ಕ ಕೊಡೋಷ್ಟು ಗಂಡಸ್ತನ ನನ್ನ ಗಂಡನ ಗುಂಡಿಗ್ಯಾಗ ಐತಿ. ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡ್ತೀಯನ. ಒಂದು ರಾತ್ರಿ ನಿನ್ನ ತಂಗಿ ಅದಳಲ್ಲ ಶೀಲಾ, ಕಳಿಸಿ ನೋಡ್ಬೇಕಾರ ಬಂದು ಹೇಳ್ತಾಳ ನನ್ನ ಗಂಡನ ಗಂಡಸ್ತನ ಹೆಂಗಿತ್ತು ಅಂತ. ಮಾತಾಡಬಾರ್ದ್ರಿ, ಮಂದಿ ಹೆಣ್ಣು ಮಕ್ಕಳ ಬಗ್ಗೆ ಹಂಗೆಲ್ಲ ಮಾತಾಡಬಾರ್ದ. ಏ ಗಂಗಾ, ನಾನು ನಿನ್ನ ಗಂಡನ ಬಗ್ಗೆ ಮಾತಾಡಬಾರ್ದಾಗಿತ್ತು, ಅದು ನನ್ನ ತಪ್ಪ. ಹಂಗ ನೀನು ನನ್ನ ತಂಗಿ ಬಗ್ಗೆ ಮಾತಾಡಬಾರ್ದಾಗಿತ್ತು, ಅದು ತಪ್ಪ. ಇಲ್ಲಿ ಅಷ್ಟ ಫ್ಯಾಮಿಲಿ ಸೆಂಟೆನ್ಸ್ ಬೇಡ. ಇಲ್ಲೇನಿದ್ರು ನನಗೈತಿ ನಿನಗೈತಿ, ನಿನಗೈತಿ ನನಗೈತಿ. ಕಬಡ್ಡಿ ಆಡಕ್ ಬರ್ತೈತನ? ಏ ಗೌಡ, ಈ ದೇವರ ಗೆಣ್ಣೂರು ಊರಾಗ ಹುಟ್ಟಿದ ಜವಾರಿ ಗಂಡ ಹೆಣ್ಣು ನಾನು. ಕಬಡ್ಡಿ ಅಷ್ಟ ಅಲ್ಲ, ಖೋಖೋನು ಆಡ್ತೀನಿ. ಪ್ರಸಂಗ ಬಿದ್ರ ಚಿಲಿಪನಿ ಆಟನೂ ಆಡ್ತೀನಿ. ಚಿನಿ ಎತ್ತಿ ಪಣಿಲ್ ಹೊಡ್ತ ಅಂದ್ರ ಸಿಗಬಾರ್ದ ಜಾಗದಾಗ ಸಿಕ್ಕೊಂಡಿತ್ತು. ಎಲ್ಲ ಮಾಡ ಗೌಡ, ನಾನು ಹೊಡೆದೇ ಇಲ್ಲ. ಏ ಗೌಡ, ನಿನ್ನ ತಿಂಡಿನ ಭಾಳಾಗೈತೆ ಮಗನ. ಬಾ, ನಿನಗೊಂದು ಕೈ ನೋಡ್ಕೊಂಡೇ ಬಿಡ್ತೀನಿ. ಏನ ಯಮ್ಮ ಯಮ್ಮ ನೋಡ್ದೆ ನೋಡ್ದೆ ಏ ಗಂಗಾ, ಬಾಳ ಹುರುಪೆದ್ರ ನಾ ಎತ್ತಬಹುದು, ಆದ್ರ ನೀ ಎಷ್ಟಿದ್ರ ಅಷ್ಟೊಂದು ಚೆನ್ನಾಗಿ ಕಾಣಿಸಂಗಿಲ್ಲ. ಏ ಗಂಗಾ, ಜಡೆಗೆ ಮಲ್ಲಿಗೆ ಹೂವು ಮುಡ್ಕೊಂಡು ಮುಸುರೆ ತಿಕ್ಕುವ ಹೆಣ್ಣಾದ ನಿನಗ ಇಷ್ಟಿರ್ಬೇಕಾದ್ರೆ ನಿನ್ನ ತೊಡೆ ತಟ್ಟಿ ಮೀಸೆ ತಿರುವ ಗಂಡ ನನಗೆಷ್ಟಿರ್ಬೇಡ. ಏನು ಒಂಟಿಯಾಗಿ ಸಿಕ್ಕಿದೆ ಅಂತ ಕೇಳಿದೆ, ಅಷ್ಟಕ್ಕೆ ಹೀಗ ಕೊಡೋ ಮರ್ಜಿನೂ ನಿನಗಿಲ್ಲ, ಬಿಡೋ ಮರ್ಜಿನೂ ನನಗಿಲ್ಲ. ಕಷ್ಟಪಟ್ಟು ಓಡಿಸೋ ಕುದುರೆಕ್ಕಿಂತ ಇಷ್ಟಪಟ್ಟು ಓಡಿಸೋ ಕುದುರೆ ಒಳಗ ಬಾಳ ಮಜಾ ಇರ್ತದೆ. ಕುದುರೆ ಒಲ್ಲಿ ಅಂತಿರ್ಬೇಕು, ಓಡಿಸೋ ಸಾರಥಿ ಓಡಿಸ್ತಾನ ಹುಮ್ಮಸ್ನಾಗಿರ್ಬೇಕು. ಒಮ್ಮೆ ಹತ್ತಬಾರ್ದು, ಜಬರಿ ತಗೊಂಡು ಹತ್ತಿದ್ರ ಕುದುರೆ ಟಕ್ 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 ಟಕ್. ಬಾ, ಕಬಡ್ಡಿನೂ ಕಲಿಸ್ಕೊಡ್ತೀನಿ, ಕುಸ್ತಿನೂ ಕಲಿಸ್ಕೊಡ್ತೀನಿ. ಚಿನ್ನಪಣಿ ಆಡೋದ್ರೊಳಗಂತ್ರು ಎತ್ತದ ಕೈ ಮಗನ. ಬಾ 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 ಬಾ. ಮಗನ, ಊರ್ ಮಂದಿ ಎಲ್ಲ ನಾನು ತಿರುವ್ಯಾಡಿ ಬೆನ್ನ ಹತ್ತಾರು. ಈ ಮಗ ಏನ್ ವರ್ಷ ಗೊತ್ತಿದನು ಅಲ ಮಂಗ್ಯಾನ ಮಗನ. ಊರಾಗ ನ್ಯಾಯ ಬಗ್ಗೆ ಹರಿದೈತಿ, ಇಲ್ಲಿ ಬಂದು ಗತ್ತು ನಡ್ಸಿ ಅನ್ನದನ. ನಿನ್ ಹೊತ್ತು ಗೊತ್ತು ಗೊತ್ತಿಲ್ಲ? ಹೊತ್ತು ಗೊತ್ತು ಅಲ್ರಿ, ನನ್ನ ಊರ್ ಮಂದಿ ಎಲ್ಲ ಮೆಟ್ಟ ತಗೊಂಡ್ ಹೊಡ್ಯಾತಾರ. ಊರಾಗ ನ್ಯಾಯ ಮಾಡಿದ್ಬಿಟ್ಟು ಇದು ಏನ್ ನಡ್ಸಿ ಗದ್ಲ ಇದನ್ನ ಅಲ್ಲ ನೀ ಮಾಡ್ಬೇಕ ಶಿವ. ಇದು ಅದನ್ನ ಕೊಂದ್ 5 ನಿಮಿಷ ಬ್ಯಾಡ್ ಮಾಡಿ ಹಿಂಗ್ ಮಾಡ್ಲೆ ತೋರಿದನು. ಇದು ತೋ ನೀವು ಬರೀ 5 ನಿಮಿಷ ಸುಮ್ಮನೆ ಮಾತಾಡ್ಬೇಕು. ಹಂಚಕಾದೈತಿ, ದ್ವಾಸೆ ಬಿಡ್ಬೇಕು. ಹೋಗೋ. ಹಂಚಕಾದಾಗ ದ್ವಾಸೆ ಬಡ್ದ ನಟ್ಟ ನರ ಬರಕ್ ಶೀಳಿ ಹೋಗ್ತೈತಿ. ಹೇಳಿದ್ರೆ ನಾನ್ ಸೇರ್ತೈತೆ ಅಲ್ಲೇ ಹೋಗ. ಶೀಳಿದ್ರೆ ನಿಮ್ ಶೀತ ಅಲ್ಲ, ನೀವು ಜರ್ ಮನಸ್ಸು ಮಾಡಿದ್ರ ಇದಕ್ಕಿ ಹಪ್ಪ ಪಾರೇನು ತರ್ಬೇಕು. ಹಂಗೈತಿ ನಿಮ್ಮಲ್ಲಿ ಹವಾ. ಏ ಶೆಟ್ಟಿ, ದುಡ್ಡು ಕೊಟ್ಟು ಖರೀದಿ ಮಾಡ್ಬೇಕಾದ್ರೆ ಇದ್ರ 10 ಪಟ್ಟು ಖರೀದಿ ಮಾಡ್ತೈತೆ. ಆದ್ರೆ ನನಗಿದ್ದ ಬೇಕು. ಇದ ಬೇಕಂದ್ರ ಆಕಿ ಗಂಡ ಗೊತ್ತಾಂತ ನೀನ್ ಹರಿದ ಬಿಡ್ತಾನೆ. ಹರಿದ್ರ ಹರಿಲಿ, ಒಟ್ಟು ನನಗಿದ ಬೇಕು. ಮಿಕ್ಕಿ ನಿಂತಿಪ್ಪ ನೀನು. ಒಟ್ಟು ಇದ ಬೇಕ, ಹಾ, ಇದ ಬೇಕಂದ್ರ ನಾ ಹೇಳಿದ ಮಾತು ಕೇಳ್ಬೇಕ. ಏನಿಲ್ಲ, ನಮ್ಮ ಹೊಲ್ದಾಗ ಒಂದು ದವಣಿ ಐತ್ನ, ದವಣಿಯಾಗ ಹೋಗಿ ಅಲ್ಲಿ ಚಿಪ್ಪಾಟಿ ಅದು ಇದ್ದು ಅವೆಲ್ಲ ಸರಿಸಿಕೊಂಡ್ರು.
ಇಲ್ಲೇ ದನದ ಕಾಲಾಗ ಮಾಡಬೇಕ ಹೊತ್ತು ಬಂದ ಕತ್ತಿ ಕಾಲು ಹಿಡಿಯಬೇಕು. ಏ ಶೆಟ್ಟಿ, ಒಂದು ವೇಳೆ ಈ ಕಳಗಿನ ತಂದು ನಮ್ಮ ದಡ್ಡ ಕಟ್ಲಿಕ್ಕಂದ್ರ ನನ್ನ ಕೈಯಾಗ ಸಿಕ್ಕ ನೀ ಕಟ್ತಿ ಮಗನ. ಅಕಸ್ಮಾತ್ ತಂದು ಕೊಟ್ರ ನಾ ಏ ಸುಬ್ಬಿ, ಅಲ್ಲೇನ್ ನೋಡ್ತಿ, ಇಲ್ಲಿ ನೋಡಿ, ಇಲ್ಲಿ ಶೆಟ್ಟಿ ಬಂದಾನ. ಇವತ್ತು ನಿನ್ನ ಟೈಮ್ ಸರಿಯಾಗೈತೆ. ಇನ್ನೊಂದು ಸರ ಸಿಕ್ಕ ನೋಡ್ಬೇಕಾರ. ಶೆಟ್ಟಿ, ಹೇಳಿದಿನಾರ ನಡ್ರಿ ಹೊತ್ತಕೈತಿ. ಹೇಳಿದ ಮಾತು ನೆನಪೈತಿಲ್ಲ ಮಗನ? ಮರ್ಯಾಂಗಿಲ್ಲ, ನೀವು ಹೇಳಿದ ಮಾತು ಹೊಟ್ಟ ಮರ್ಯಾಂಗಿಲ್ಲ. ತಗೊಳ್ಳಿ, ತಗೊಳ್ಳಿ.